ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮತ್ತು ವೇಣು ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಫ್ರೆಂಡ್ಸ. ನೋಡಿ, ನಾವು ಊರಿಗೆ ನಡೆದೀವಿ ನೋಡಿರಿ. ನಾನು ರೆಡಿ ಆಗೀನಿ ರೀ. ನನ್ನ ತಂಗಿ ಮನೆ ಒರೆಸ್ತಾ ಇದ್ಲು. ನನ್ನ ಮಕ್ಕಳು ನನ್ನ ತಂಗಿ ಮಗ, ನನ್ನ ಮಗ ಇಬ್ಬರು ಇಲ್ಲೇ ಇರ್ತಾರೆ. ಅವನಿಗೆ ಬಿಟ್ಟು ನಡೆದೇನೆ ರೀ. ನನ್ನ ಎರಡನೇ ಮಗನಿಗೆ ನನ್ನ ತಂಗಿನೂ ಇರಲಿ ಬಿಡು ಅಂತ ಹೇಳಿದ್ರು. ಹಾಗೆ ನನ್ನ ತಂಗಿ ಮನೆಯಲ್ಲಿ 2 ಪಾರಿವಾಳ ತಂದು ನನ್ನ ತಂಗಿ ಮಗ ಸಾಕಿದ್ದೇನೆ ರೀ. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಒಂದು ಗಂಡು ಪಾರಿವಾಳ, ಒಂದು ಹೆಣ್ಣು ಪಾರಿವಾಳ ಅದ ನೋಡ್ರಿ. 2 ತಂದು ಬೇರೆಯವ್ರ ಹತ್ರ ಐತ್ರಿ. ನಾನು ಸಾಕ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಬಂದು ಸಾಕ್ಯಾನ್ರಿ. ತಂದು ಇಟ್ಕೊಂಡಾನ್ರಿ ಮನೆಯಲ್ಲಿ. ಅವಕ್ಕೆ ಕಾಳುಗಳು ಹಾಕೊಂಡು ಮತ್ತು ಅರ್ಧ kg ಪುಟಾಣಿ ಒಂದು 4 ದಿನದಾಗೆ ಖಾಲಿ ಮಾಡಿಬಿಟ್ಟಾನ್ರಿ. ಹಾಕಿ ಅವಕ್ಕೆ ತಿನ್ನಕ್ಕೆ. ಹಾಗಾಗಿ ಇದು ಎಷ್ಟು ರೇಟ್ ಬಂದು 2ಕ್ಕೆ 1000 ರೂಪಾಯಿ ಅಂತ್ರಿ. 2 ಪಾರಿವಾಳಕ್ಕೆ ತೊಗೊಂಬಂದಿದ್ನಲ್ಲ. ಹಾಗೆ ವಿಡಿಯೋ ಮಾಡಿ ದೊಡ್ಡಮ್ಮ, ವಿಡಿಯೋ ಮಾಡಂತ ಹೇಳ್ತಾ ಇದ್ದೇನೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರ ಕಡೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಥರ 2 ಪಾರಿವಾಳ ಸಾಕ್ಯಾನ್ರಿ ತಂದುಬಿಟ್ಟು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಅವು ಆಟ ಆಡ್ತಾಯಿದ್ವು ಅವ್ರ ಜೋಡಿ. ಇವರು ಕೂಡ ಡೋರ್ ಹಾಕ್ಬಿಟ್ಟು ಕೆಳಗಡೆ ಬಿಟ್ಟಿದ್ದೀನಿ ರೀ. ಇಲ್ಲಾಂದ್ರೆ ಹಾರಿ ಹೋಗ್ತಾವೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ರೂಮ್ನಾಗ ಪಂಜರದಿಂದ ತೆಗೆದ್ಬಿಟ್ಟು ಅವಕ್ಕೆ ರೂಮಲ್ಲಿ ಹಾಕಿ ಆಟ ಆಡಿಸ್ತಾ ಇದ್ದೀನಿ ರೀ. ಹಾಗೆ ನಾವು ಕೂಡ ಇವಾಗ ರೆಡಿಯಾಗಿ ಕಾರ್ನೊಳಗೆ ಹೊಂಟೀವಿ ನೋಡಿರಿ. ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬರೋಕೆ ನಡೆದಾಡ್ರಿ ನಮ್ಮ ತಂಗಿ ಮನೆಯವರು. ಮನೆಯಿಂದ ನಾವು ಇವಾಗ ನಡೆದೀವಿ ನೋಡಿರಿ. ಗುಲ್ಬರ್ಗ ಬಿಟ್ಟು ಸುರ್ಪುರ ಕಡೆ ನಡೆದೀವಿ ನೋಡಿರಿ. ಇವಾಗ ಮನೆ ಹತ್ರ ನನ್ನ ತಂಗಿ ಮನೆ ಹತ್ರ ಇರುವ ರೋಡ್ ಇದು ಬಸ್ ಸ್ಟ್ಯಾಂಡ್ ಸೈಡಲ್ಲಿ ಹೋಗ್ತಾ ಇದ್ದೀವಿ ರೀ. ಇವಾಗ ನಾವು ಇವಾಗ ಹತ್ಕೊಂಡಿವ್ರಿ ಬಸ್ಸಿಗೆ. ಈಗ ಬಸ್ಸಿನಾಗ ನಡೆದೀವಿ ನೋಡಿ ಫ್ರೆಂಡ್ಸ. ಹಾಗೆ ಫುಲ್ಲು ಡ್ರೈವರ್ ಹತ್ರ ಮುಂದ್ಗಡೆ ಕುಂತಿದ್ದೀವಿ ರೀ. ಹಾಗೆ ವಿಡಿಯೋ ಮಾಡ್ತಾಯಿದ್ವಿ. ಹಾಗೆ ಮುಂದ್ಗಡೆ ರಾಯರ ವಿಗ್ರಹ ಇತ್ತು ನೋಡಿ ಫ್ರೆಂಡ್ಸ್. ರಾಯರ ಮೂರ್ತಿ ಎಲ್ಲಿ ಹೋದ್ರೂ ನಮ್ಗೆ ಜೊತೆ ರಾಯರು ಇರ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಮುಂದ್ಗಡೆನೇ ಕುಂತಿದ್ವಿ, ಸೀಟ್ ಸಿಕ್ಕಿತ್ತು ಫ್ರೆಂಡ್ಸ್. ನೋಡಿ ಇವಾಗ ಜಸ್ಟ್ ಬಂದೀವ್ರಿ. ಲಗೇಜ್ ಎಲ್ಲನೂ ಇಟ್ಟೇನಿ ರೀ. ಎಷ್ಟೊಂದು ಗಲೀಜು ಆಗಿಬಿಟ್ಟದ್ರಿ. 10 ದಿನದಲ್ಲೇ ಮನೆ ಎಲ್ಲ ಧೂಳ ಅಂದರೆ ಧೂಳ ನೋಡಿ ಫ್ರೆಂಡ್ಸು. ಊರಿಗೆ ಹೋಗೋದೇ ಹೇಗಾದರೂ ಇರಲಿ, ಮನೆ ಬಂದು ಕ್ಲೀನ್ ಮಾಡೋದೇ ತುಂಬಾ ಕಷ್ಟ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಗಲೀಜಾಗಿಬಿಟ್ಟಿದೆ. ಅಡುಗೆ ಮನೆ ಕೂಡ ಅಷ್ಟೇ ನೋಡಿ, ಎಲ್ಲ ಎಲ್ಲಿಂದಲ್ಲೇ ಕುಂತ್ಬಿಟ್ಟಾವ್ರಿ. ಈಗ ಅದೆಲ್ಲನೂ ನಾನು ಕ್ಲೀನ್ ಮಾಡ್ಕೋಬೇಕು. ತುಂಬಾ ಗಲೀಜಾಗಿಬಿಟ್ಟಿದೆ. ಎಷ್ಟಂದ್ರೆ 10 ಡೇಸ್ ಆಯಿತು ಹೋಗಿ. ಹಾಗಾಗಿ ಇವಾಗ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದೇ ಆಗ್ತದೆ ನೋಡಿ. ಇವಾಗ ಬಾಂಡೆವೆಲ್ಲನೂ ಹಾಗೆ ಕುಂತಾವ್ರಿ. ಇವೆಲ್ಲನೂ ಇವಾಗ ಕ್ಲೀನ್ ಮಾಡಿ ಎಲ್ಲಷ್ಟು ಎತ್ತಿಟ್ಕೋಬೇಕು ರೀ. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ಬಾಂಡೆ ಅವೆಲ್ಲನೂ ಉಜ್ಜಿದ್ರಾಯ್ತು ಅಂದ್ಕೊಂಡು ಇವಾಗ ಬಾಂಡೆ ಎಲ್ಲನೂ ಉಜ್ಕೊಂಡಿದ್ರಿ. ತರಕಾರಿ ಟೊಮೆಟೊ ಇರಲಿಲ್ಲ, ಹಂಗಾಗಿ ಟೊಮೆಟೊ ತರಿಸಿದ್ದೇನೆ ರೀ. ಇಲ್ಲೊಂದು ಸ್ವಲ್ಪನೇ ಉಳಿದಾವ್ರಿ. ಅವೊಂದಿಷ್ಟು ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ರೀ. ಊಟಕ್ಕೆ ಇವಾಗ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಅನ್ನ ಸಾಂಬಾರು ಮಾಡಿಕೊಂಡು ಊಟ ಮಾಡ್ತೀವಿ ರೀ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ರೀ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.